ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಗಾರ್ಡನ್ನಲ್ಲಿ ಸ್ವಲ್ಪ ಬದನೆಕಾಯಿನ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾವ ರೀತಿ ಬಂದಿದ್ದಾವೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಸ್ನೇಹಿತರೆ. ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದಾವೆ ಅಂತ ಅಂದರೆ, ಗಾರ್ಡನ್ನಲ್ಲಿ ನಾನು ಹಾಕಿರೋ ಎಷ್ಟು ಗಿಡಗಳನ್ನ ಹಾಕ್ಕೊಂಡಿದ್ದೀನೋ ಬದನೆ ಗಿಡ, ಅಷ್ಟು ಗಿಡದಲ್ಲೂ ಕೂಡ ಬದನೆಕಾಯಿ ಬಂದಿದ್ದಾವೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಗಿಡಗಳಂತೂ. ಒಂದು ಕೂಡ ಗಿಡ ಹಾಳಾಗಿಲ್ಲ. ನಾನು ಸಮ್ಮರಲ್ಲಿ ಎಷ್ಟು ಗಿಡನ ಹಾಕ್ಬಿಟ್ಟು ಊರಿಗೆ ಹೋಗಿದ್ನೋ ಅಷ್ಟು ಗಿಡನೂ ಕೂಡ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಈಗ ಎಲ್ಲ ಬದನೆಕಾಯಿ ಬಿಟ್ಟಿದೆ ನೋಡಿ, ಗೊಂಚಲಾಗಿ ಬಂದಿದ್ದಾವೆ ಬದನೆಕಾಯಿಗೆ. ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ ಗಾರ್ಡನ್ನು. ಯಾಕೆಂದರೆ ಇದು ಪರ್ಪಲ್ ಕಲ್ಲರು, ಲೈಟ್ ಪರ್ಪಲ್ ಕಲ್ಲರು, ಡಾರ್ಕ್ ಬ್ಲೂ ಕಲ್ಲರು ಮತ್ತು ವೈಟ್ ಕಲ್ಲರು, 3 ಕಲ್ಲರು ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಬದನೆಕಾಯಿ ಅಂತೂ. ನಾನಿವತ್ತು ಒಂದು ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನು ಕಿತ್ಕೊಳ್ತಿಲ್ಲ, ಸ್ವಲ್ಪನೇ ಕಿತ್ಕೊಳ್ತಾ ಇದ್ದೀನಿ. ಅದು ದಪ್ಪಾಗಿ ಬಂದಿರುವಂತಹ ಒಂದು 4-5 ಕಿತ್ಕೊಂಡಿದ್ದೀನಿ ಅಷ್ಟೇ, ಜಾಸ್ತಿ ಏನು ಕಿತ್ಕೊಂಡಿಲ್ಲ. ಸ್ವಲ್ಪ ನನಗೆ ಎಷ್ಟು ಬೇಕೋ ಪಲ್ಯಕ್ಕೆ ಅಷ್ಟು ಮಾತ್ರ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಇವತ್ತು ಇಷ್ಟನ್ನು ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಶಂಖಪುಷ್ಪಗೆ ಸೀಡ್ಸ್ನ ತರಿಸ್ಕೊಂಡಿದ್ದೆ ಆನ್ಲೈನಲ್ಲಿ. ನಾನು ಸ್ವಲ್ಪ ಸೀಡ್ಸ್ನ ತರಿಸ್ಕೊಂಡಿದ್ದೀನಿ, ಅವು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ನನ್ನ ಹತ್ರ ಮೊದಲಿಗೆ ಒಂದೇ ಕಲರ್ ಇರೋದು ಬ್ಲೂ ಕಲ್ಲರು, ಇದು ಶಂಖಪುಷ್ಪ ಅಂತ ಹೇಳ್ಬಿಟ್ಟು. ಇದು ನಮ್ಮ ಗಾರ್ಡನ್ನಲ್ಲಿ ನಾನು 2 ಗಿಡನ ಈ ಥರ ಡಿಸೈನಾಗಿ ಮಾಡ್ಕೊಂಡಿದ್ದೀನಿ, ಗಾರ್ಡನ್ ತುಂಬ ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು. ನೋಡಿ ಗಿಡ ತುಂಬ ಹೂವು ಬಂದಿದೆ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ ಅಂದರೆ ನನಗಂತೂ ನೋಡೋದಕ್ಕೆ ತುಂಬಾ ಖುಷಿ ಆಗ್ತದೆ. ಅಷ್ಟು ಹೂವು ಬಂದಿದೆ ಇವತ್ತು. 2 ಗಿಡದಲ್ಲೂ ಕೂಡ ಅಷ್ಟೇ ಹೂವು ಬಂದಿದೆ. ಇದಕ್ಕೆ ಹೆಚ್ಚಿಗೆ ಏನೂ ಬೇಕಾಗಿಲ್ಲ, ಬರೀ ನೀರೊಂದು ಇದಕ್ಕೆ ಆಗುವಷ್ಟು ನೀರು ಹಾಕಿದ್ರೆ ಸಾಕು, ಗಿಡ ತುಂಬ ಹೂವು ಬರುತ್ತೆ. ನೀವೊಂದು ಸಲ ನೋಡಿ ಬೇಕಾದರೆ. ಇದಕ್ಕೆ ನೀರು ಹಾಕಲಿಲ್ಲ ಅಂದರೆ ನಿಜ ಒಂದು ಹೂವು ಕೂಡ ಬಿಡೋದಿಲ್ಲ. ನಾವು ಇದಕ್ಕೆ ಎಷ್ಟು ನೀರು ಹಾಕ್ತೀವೋ ಅಷ್ಟು ಹೂವು ಬಿಡುತ್ತೆ ಇದು. ಅಷ್ಟು ಚೆನ್ನಾಗಿ ಬಂದಿದೆ ಹೂವು ನಮ್ಮ ಗಾರ್ಡನ್ನಲ್ಲಿ. ಇದನ್ನು ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟೊಂದು ಸಿಕ್ಕಿದೆ ಇವತ್ತು ಅಂತ ಅಂದರೆ ನೋಡೋದಕ್ಕೆ ಖುಷಿ ಆಗುತ್ತೆ. ಎಷ್ಟು ಫ್ರೆಶ್ ಆಗಿದೆ ಹೂವು ನೋಡಿ. ಇದನ್ನು ನಾವು ಟೀಗೆ ಬೇಕಾದರೂ ಟೀ ಏನಾದರೂ ಮಾಡ್ಕೊಂಡು ಕುಡಿಬೋದು ಈ ಒಂದು ಶಂಖಪುಷ್ಪ ಹೂವಿನಲ್ಲಿ. ಇಲ್ಲ ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಇದನ್ನು ಕುದಿಸ್ಬಿಟ್ಟು ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು ಕುಡಿಯೋದ್ರಿಂದನೂ ತುಂಬಾ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ. ನಾನಿವತ್ತು ಇದನ್ನು ನಾನು ಡೈಲಿ ಯೂಸ್ ಮಾಡ್ತೀನಿ. ಬಿಸಿನೀರು ಕುದಿಸ್ಬಿಟ್ಟು ಬಿಸಿನೀರಿಗೆ ಹಾಕ್ಕೊಂಡು ಕುಡಿತೀನಿ ಸ್ನೇಹಿತರೆ ಇದನ್ನು ಡೈಲಿ. ಇವತ್ತು ಎಷ್ಟೊಂದು ಹೂವು ಸಿಕ್ಕಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಶಂಖಪುಷ್ಪ ಹೂವು ನೋಡಿ ಇಷ್ಟೊಂದು ಬಂದಿದೆ ಇವತ್ತು. ಇದನ್ನೆಲ್ಲ ಸ್ವಲ್ಪ ಹಾರ್ವೆಸ್ಟ್ ಮಾಡ್ಕೊಬಿಡ್ತಾ ಇದ್ದೀನಿ. ಇಷ್ಟೊಂದು ಹೂವು ಸಿಕ್ಕಿದೆಯಲ್ಲ ಇವತ್ತು ಅಂತ ತುಂಬಾ ಖುಷಿ ಆಗ್ತಾಯಿದೆ. ಈ ಹೂವು ನೋಡ್ತಾ ಇದ್ದರೆ ಇವತ್ತು ಮತ್ತೆ ಜಾಸ್ತಿ ಇನ್ನೂ ಬೇರೆ ಕಲರ್ಸ್ಗಳನ್ನೆಲ್ಲ ನಾನು ಮೀಶೋದಲ್ಲಿ ತೊಗೊಂಡಿದ್ದೀನಿ. ಅದನ್ನು ಇವತ್ತು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೊದಲಿಗೆ ಹೂವನ್ನ ಹಾರ್ವೆಸ್ಟ್ ಮಾಡ್ಕೊಬಿಟ್ಟೆ. ಇಷ್ಟು ಹೂವು ಸಿಕ್ಕಿದೆ ನೋಡಿ, ಎಷ್ಟೊಂದು ಹೂವು ಬಂದಿದೆ ಅಂತ. ಇಷ್ಟು ಹೂವನ್ನ ಹಾರ್ವೆಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇವತ್ತು ಪೂಜೆಗೆ ಅಂತ ಹೇಳ್ಬಿಟ್ಟು. ಹಾಗೆ ಮೀಶೋದಲ್ಲಿ ನಾನು ತರಿಸ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಸೀಡ್ಸ್ಗಳನ್ನ. ಇದರಲ್ಲಿ ಎಷ್ಟು ಕಲರ್ ಇದೆ ಅಂತ ಗೊತ್ತಿಲ್ಲ ನೋಡಿ. ಅವರು ಪ್ಯಾಕಿಂಗ್ ನನಗೆ ಡೆಲಿವರಿ ಕೊಡಬೇಕಾದ್ರೇ ಅದನ್ನು ಸ್ವಲ್ಪ ಓಪನ್ ಮಾಡಿಬಿಟ್ಟು ಕೊಟ್ಟಿದ್ದಾರೆ. ಏನೋ ಇದೆ ಅಂತ ಚೆಕ್ ಮಾಡಿದ್ದಾರೆ ಒಳಗಡೆ. ನನಗೆ ಈ ಥರ ಸೀಡ್ಸ್ನ ಕೊಟ್ಟಿದ್ದಾರೆ. ಮೀಶೋದಲ್ಲೇ ನಾನು ತೊಗೊಂಡಿರೋದು ಇದನ್ನು. ಇದು ಬಂದು ಶಂಖಪುಷ್ಪ ಸೀಡ್ಸು 1 ಪ್ಯಾಕೆಟ್ ಕೊಟ್ಟಿದ್ದಾರೆ. ಮತ್ತು ಇನ್ನೂ ಏನೋ ಕೊಟ್ಟಿದ್ದಾರೆ, ನೋಡೋಣ ಚೆಕ್ ಮಾಡೋಣ ಸ್ನೇಹಿತರೆ ಒಳಗಡೆ ಇನ್ನೂ ಏನೇನಿದೆ ಅಂತ. ಇಲ್ಲಿ ಒಂದು ಚೀಟಿಯನ್ನು ಕೊಟ್ಟಿದ್ದಾರೆ, 5 ಸ್ಟಾರ್ ಹಾಕಿ ಅಂತ ಹೇಳಿಬಿಟ್ಟು. ಥ್ಯಾಂಕ್ ಯು ಫಾರ್ ಆರ್ಡರ್ ಅಂತೇನೋ ಹಾಕಿದ್ದಾರೆ. ಮತ್ತು ಇನ್ನು ಕೆಳಗಡೆ ಏನೋ ಬೇರೆ ಸೀಡ್ಸ್ ಬೇರೆ ಕೊಟ್ಟಿದ್ದಾರೆ. ಅದೇಂದ್ರ ಸೀಡ್ಸು ಅಂತ ನೋಡೋಣ ಸ್ನೇಹಿತರೆ. ಮತ್ತೇನು ಸೀಡ್ಸು ಅಂದೆ ಅಂತ. ಇದು ಬಂದು ಇದ್ರ ಸೀಡ್ಸು ಅಂತ ಹೇಳ್ತಾರೆ, ಪಾಲಕ್ ಸೀಡ್ಸು. ಇದು ಪಾಲಕ್ ಸೀಡ್ಸ್ನ ಫ್ರೀಯಾಗಂತೆ ಕೊಟ್ಟಿರೋದು. ಇದು ಫ್ರೀಯಾಗಿ ಅಂತ ಕೊಟ್ಟಿದ್ದೀವಿ ಅಂತ ಹಾಕಿದ್ದಾರೆ. ಮತ್ತು ಸ್ವಲ್ಪ ಕೋಕೋಪೀಟನ್ನು ಕೊಟ್ಟಿದ್ದಾರೆ ಇದರಲ್ಲಿ. ನೋಡಿ ಕೋಕೋಪೀಟ್ ಇದೆ ಇದರಲ್ಲಿ, ಸ್ವಲ್ಪ ಕೊಟ್ಟಿದ್ದಾರೆ. ನಾನು ಪ್ರತಿಯೊಂದು ಸೀಡ್ಸ್ನು ಬುಕ್ ಮಾಡಿದಾಗ ನನಗೆ ಇಷ್ಟಿಷ್ಟು ಕೋಕೋಪೀಟ್ ಸೀಡ್ಸು ಇಲ್ಲಾಂದರೆ ಸೂರ್ಯಕಾಂತಿ ಸೀಡ್ಸ್ನ ನನಗೆ ಫ್ರೀಯಾಗಿ ಕೊಡ್ತಾರೆ ಸ್ನೇಹಿತರೆ. ಇದು ಎಲ್ಲ ಪ್ಯಾಕೆಟ್ಗಳಲ್ಲೂ ಈ ಥರ ಫ್ರೀಯಾಗಿ ಒಂದು ಏನಾದರೂ ಕೊಟ್ಟಿರ್ತಾರೆ. ನಾನಿವಾಗ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಸೀಡ್ಸ್ನ. ಶಂಖಪುಷ್ಪದ ಇದರಲ್ಲಿ ಎಲ್ಲ ಕಲರು ಇದೆ ಅಂತ ಹೇಳಿದ್ದಾರೆ. ಯೆಲ್ಲೋ ಕಲರು, ಬ್ಲೂ ಕಲರು, ವೈಟ್ ಕಲರು ಮತ್ತು ರೆಡ್ ಕಲರು
ಒಂದು 5-6 ಕಲರ್ಸ್ ಇದೆ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ನೋಡೋಣ ಯಾವ ಕಲರ್ ಬರ್ತದೆ ಅಂತ. ನಾನು ಇಲ್ಲೇ ಸೇವಂತಿಗೆ ಗಿಡದ ಪಾಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಗಿಡ ಬಂದರೆ ನಾನು ಬೇರೆ ಕಿತ್ಬಿಟ್ಟು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಸ್ವಲ್ಪ ಮಣ್ಣು ಸಡಿಲ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಈ ರೀತಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ ಅಷ್ಟೇ, ಇನ್ನೇನು ಹಾಕೋದಿಲ್ಲ. ಇವಾಗ ಗಿಡ ಬಂದಮೇಲೆ ಬೇರೆ ಪಾಟ್ಗೆ ಎಕ್ಸ್ಚೇಂಜ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಇದರಲ್ಲಿ ನಿಮಗೇನಾದರೂ ಈ ಲಿಂಕ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ಬಂದು 80 ರೂಪಾಯಿ ಅಷ್ಟೇ, ಜಾಸ್ತಿ ಏನಿಲ್ಲ. ನಾನು ಲಾಸ್ಟ್ ವಿಡಿಯೋದಲ್ಲಿ ಸ್ವಲ್ಪ ತರಕಾರಿ ಸೀಡ್ಸ್ಗಳನ್ನ ಹಾಕ್ಕೊಂಡಿದ್ದೆ, ಅವು ಯಾವ ರೀತಿ ಬಂದಿದ್ದಾವೆ ಅಂತ ತೋರಿಸ್ತೀನಿ ನೋಡಿ. ಸ್ವಲ್ಪ ಇದೆಲ್ಲ ಬೆಂಡೆಕಾಯಿ ಸೀಡ್ಸು, ಸೌತೆಕಾಯಿ ಮತ್ತು ಲಾಂಗ್ ಬೀನ್ಸ್ ಗಿಡಗಳು, ಹಾಗಲಕಾಯಿ ಸೀಡ್ಸು, ಈ ಥರ ಪ್ರತಿಯೊಂದು ಸೀಡ್ಸನ್ನು ಹಾಕ್ಕೊಂಡಿದ್ದೆ ನಾನು ಲಾಸ್ಟ್ ವಿಡಿಯೋದಲ್ಲಿ. ಅವೆಲ್ಲ ಇಷ್ಟಿಷ್ಟು ಉದ್ದ ಬಂದಿದ್ದಾವೆ ನೋಡಿ. ಇದು ಬಂದು ಹೀರೆಕಾಯಿನ ಗಿಡ, ಅದು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಒಂದು ಸೀಡ್ಸು ಕೂಡ ಹಾಳಾಗಿಲ್ಲ, ಎಲ್ಲ ಸೀಡ್ಸನ್ನು ಕೂಡ ಬಂದಿದ್ದಾವೆ. ಇದು ಹೀರೆಕಾಯಿಂದು, ಇಲ್ಲಿ ಹಾಗಲಕಾಯಿಂದು ಒಂದೇ ಒಂದು ಬಂದಿದೆ. ಒಂದು 4 ಹಾಕಿದೆ ನಾನು, ಒಂದು ಬಂದಿದೆ ಅಷ್ಟೇ. ಈ ಮರಕ್ಕೆ ಹಾಗೆ ಹಬ್ಬಿಸೋಣ ಅಂದ್ಬಿಟ್ಟು ಇಲ್ಲಿ ಲಾಂಗ್ ಬೀನ್ಸ್ ಹಾಕ್ಕೊಂಡಿದ್ದೀನಿ, ಅದು ಕೂಡ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಸ್ನೇಹಿತರೆ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಕೊಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ ಸ್ನೇಹಿತರೆ. ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.